ಹಲೋ ಫ್ರೆಂಡ್ಸ್, ವೀಣಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಳೆ ಕಾಲದ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಆದ ರೆಸಿಪಿಯೊಂದಿಗೆ ಬಂದೇನೆ. ಅದೇನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ಕಾಯಿ ವಡೆ ರೆಸಿಪಿ. ಇದಕ್ಕೆ ಜಾಸ್ತಿ ಐಟಮ್ ಸಹ ಬೇಕಾಗೋದಿಲ್ಲ, ಬೇಗನೆ ಫಟಾಫಟ್ ಅಂತ ಮಾಡ್ಕೋಬೋದು. ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಇದನ್ನು ಬಳಸ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಹೊತ್ತಿಗೆ ಟೀ ಜೊತೆಗೆ ಇದನ್ನು ವಡೆ ತಿಂತಾ ಇದ್ರಂತೂ ಆ ಗಮ್ಮತ್ತೇ ಬೇರೆ. ಕಾಯಿ ವಡೆನ ಮಾಡಲಿಕ್ಕೆ ನಾವು 1 ಲೋಟ ಆಗುವಷ್ಟು ತುರಿದುಕೊಂಡಂತಹ ಹಸಿ ತೆಂಗಿನಕಾಯಿ ತುರಿ ಮತ್ತು 1 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಬಿಳಿ ಎಳ್ಳು ಮತ್ತು 1 ಚಮಚ ಆಗುವಷ್ಟು ಜೀರಿಗೆನ ಸ್ವಲ್ಪ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರ ಪುಡಿನ ತೊಗೊಂಡಿದ್ದೀನಿ. ಇವಾಗ ನಾವು ಈ ಕಾಯಿ ತುರಿನ ನೀರು ಹಾಕ್ದೇನೆ ಹಾಗೆ ಸ್ವಲ್ಪ ತರಿಯಾಗಿ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಬರೋಣ. ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೆ ಇಷ್ಟು ಸ್ವಲ್ಪ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ ತೆಗೆದಿಟ್ಕೊಂಡಂತಹ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ದೇನೆ ಹಾಗೇನೆ ನಾವು ಕಲಿಸ್ಕೋಬೇಕು. ಈ ಹಿಟ್ಟು ಸ್ವಲ್ಪ ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ. ಖಾರದ ಪುಡಿ, ಉಪ್ಪು ಮತ್ತು ಎಳ್ಳು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದ್ಸಲ ಹೀಗೆ ಕಲಿಸ್ಕೊಂಡಾದ ನಂತರ ಇವಾಗ ಇದಕ್ಕೆ ಬಿಸಿಯಾದಂತಹ ಎಣ್ಣೆನ 1 ಸ್ಪೂನ್ ಹಾಕ್ಕೊಳ್ಳೋಣ. ಬಿಸಿ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ನೀರು ಏನು ಸೇರಿಸೋ ಹಾಗಿಲ್ಲ, ಹಾಗಾಗಿ ಈ ಎಣ್ಣೆನೇ ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಇವಾಗ ಸ್ವಲ್ಪ ನೀರನ್ನು ಚೂರಾಗಿ ಚುಮ್ಸ್ಕೊಂಡ್ರೆ ಸಾಕು. ತುಂಬ ನೀರು ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ಈಗ ನಮಗೆ ವಡೆ ಆಕಾರ ಹಿಂಗೆ ವಡೆ ತಟ್ಟಲಿಕ್ಕೆ ಎಷ್ಟು ಆಗುತ್ತೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಈ ವಡೆ ಗರಿಯಾಗಿ ಬರೋದಿಲ್ಲ. ಈ ಥರ ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಇಷ್ಟು ಚೆನ್ನಾಗಿಗೆ ಕಲಿಸ್ಕೊಂಡ್ರೆ ಆಯಿತು. ಇದನ್ನ ಇವಾಗ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಎಣ್ಣೆಯಲ್ಲೇ ಕರ್ಕೊಳ್ಳೋಣ. ಇದು ಚೆನ್ನಾಗಿ ಆಗಿದೆ. ಇವಾಗ ಈ ಹಿಟ್ಟನ್ನು ಕಲಸಾದ ನಂತರ ನೆನೆ ಹಾಕೋದು ಏನು ಬೇಡ. ಇದನ್ನು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಡೈರೆಕ್ಟಾಗಿ ವಡೆನ ಮಾಡ್ಕೋಬೋದು. ಹಿಟ್ಟೆಲ್ಲ ಕಲಿಸ್ಕೊಂಡಾಗಿದೆ. ಇವಾಗ ಎಲ್ಲ ಇಷ್ಟು ಗೋಲಿ ಗಾತ್ರದ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಎಲ್ಲ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬಾಳೆಲೆ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಬಾಳೆಲೆಗೆಲ್ಲ ಚೆನ್ನಾಗಿ ಹಚ್ಕೊಳ್ಳೋಣ. ಇವಾಗ ಒಂದೊಂದೇ ಈ ಉಂಡೆನ ತಗೊಂಡು ಹೀಗೆ ಪ್ರೆಸ್ ಮಾಡಿ, ಸ್ವಲ್ಪ ಅಂಗೈಯಿಂದ ಪ್ರೆಸ್ ಮಾಡಿ ಎಣ್ಣೆಲೆ ಹಾಕ್ಕೊಳ್ಳೋಣ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಅಂಗೈ ಸಹಾಯದಿಂದ ಈ ಕಾಯಿ ವಡೆನ ಹೀಗೆ ಚೆನ್ನಾಗಿ ತಟ್ಕೊಳ್ಳೋಣ. ತುಂಬ ದಪ್ಪ ಇರಬಾರ್ದು, ಇದು ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಒತ್ಕೋಬೇಕು. ಇಷ್ಟು ಮೀಡಿಯಮ್ ಸೈಜ್ ಇದ್ದರೆ ಸಾಕಾಗತ್ತೆ. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದು ತಟ್ಕೊಂಡಂತಹ ಕಾಯಿ ವಡೆನ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮೀಡಿಯಮ್ ದಪ್ಪ ಇರಬೇಕು. ತುಂಬ ತೆಳ್ಳಗೆ ತಟ್ಟಿದ್ರೆ ಚೆನ್ನಾಗಿ ಬರೋದಿಲ್ಲ ವಡೆ. ಎಲ್ಲ ವಡೆನೂ ತಟ್ಕೊಂಡು ಈ ಥರ ಎಣ್ಣೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದೊಂದೇ ಮೆಲ್ಲಕ್ಕೆ ತಿರುಗಿ ಹಾಕ್ಕೊಳ್ಳೋಣ. ಈ ಅಂಬಡಿಗಳೆಲ್ಲ ಬೆಂದಿದೆ, ಇದನ್ನು ತೆಕ್ಕೊಳ್ಳೋಣ. ಇವಾಗ
ಎಷ್ಟು ಗರಿ ಗರಿ ಆದಂತಹ ನೋಡಿ, ಚೆನ್ನಾಗಿ ಗರಿ ಗರಿ ಆದಂತಹ ನಮ್ಮದು ಕಾಯಿ ವಡೆ ರೆಡಿಯಾಗಿದೆ. ಉಳಿದಂತಹ ಕಾಯಿ ವಡೆನೂ ಸಹ ಹೀಗೆ ಮಾಡಿಕೊಡೋಣ. ಘಮ ಘಮ ತೆಂಗಿನಕಾಯಿ ಪರಿಮಳ ಜೊತೆ ಈ ಕಾಯಿ ವಡೆ ಜೊತೆಗೆ ಬಿಸಿ ಬಿಸಿಯಾದಂತಹ ಕಾಫಿ, ಇವೆರಡರ ಜೊತೆ ಇದನ್ನು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.